ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬಂದುಬಿಟ್ಟು ಫ್ರೈಡೇ ಅಂದರೆ ಶುಕ್ರವಾರ ಬೆಳಿಗ್ಗಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ. ಅಂದರೆ ಆಲ್ಮೋಸ್ಟ್ ಇವಾಗ 5:30 ಆಗಿದೆ. ಚೆನ್ನಾಗಿ ಮಳೆ ಬರ್ತಾಯಿತ್ತು. ಒಟ್ಟಿನಲ್ಲಿ ನಾನು ಅಂದ್ಕೊಂಡು ಇವತ್ತು ಮಕ್ಕಳಿಗೆ ಸ್ಕೂಲ್ ರಜೆ ಸಿಗ್ಬೋದು ಅಂತೇಳಿ. ಯಾಕೆಂದರೆ ಅಷ್ಟೊಂದು ಜೋರು ಮಳೆ ಅಂದರೆ ಅಷ್ಟೊಂದು ಜೋರು ಮಳೆ, ಚಿಕ್ಕ ಮಳೆಗೇ ರಜೆ ಕೊಟ್ಟಿದ್ದರು. ಬಟ್ ಇದಂತೂ 5 ಗಂಟೆ ಟೈಮಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ಅದೇ ಥರ ಗಾಳಿನೂ ಅದೇ ಥರ ಬಿರುಗಾಳಿ ಬರುತ್ತಲ್ವ, ಸೊ ಅದೇ ಥರ ಬಿರುಗಾಳಿ ಬರೋ ಥರನೇ ಗಾಳಿನೂ ಬರ್ತಾಯಿತ್ತು, ತುಂಬಾ ಜೋರಾಗಿ ಬರ್ತಾಯಿತ್ತು. ಒಟ್ಟಿನಲ್ಲಿ ನಾನು ಅವಾಗವಾಗ ಏನು ಮೊಬೈಲ್ ನೋಡ್ತಾ ಇದ್ದೆ, ನೋಡೋಣ ಸ್ಕೂಲ್ ಇಲ್ಲ ಅಂದರೆ ಸ್ಕೂಲ್ ರಜೆ ಕೊಡೋದಂದರೆ ಮಕ್ಕಳಿಗೆ ನಂಗೆ ಒಂಥರ ಇಷ್ಟ ಆಗಲ್ಲ. ಆದ್ರೂ ಏನು ಇವತ್ತು ತುಂಬ ಜೋರಾಗಿ ಮಳೆ ಇತ್ತಲ್ವ, ಸೊ ಅದೇ ಥರ ಹೇಳಿದ್ನಲ್ಲ, ಜೋರಾಗಿ ಮಳೆ ಬಂದರೆ ಓಕೆ ಸ್ಕೂಲ್ ರಜೆ ಕೊಡಲಿ ಪರವಾಗಿಲ್ಲ. ಬಟ್ ಒಂದೊಂದು ದಿವಸ ಮಳೆನೇ ಇರಲ್ಲ, ಸ್ವಲ್ಪ ಮಳೆಗೆಲ್ಲ ರಜೆ ಕೊಡೋದು ಈ ಥರ ಎಲ್ಲ ಆಗುತ್ತಲ್ವ, ಸೊ ಅದಕ್ಕೋಸ್ಕರ. ಬಟ್ ಇವತ್ತಂತೂ ಬೆಳಿಗ್ಗೆ ತುಂಬಾ ಜೋರಾಗಿತ್ತಲ್ವ, ಮಕ್ಕಳಿಗೆ ರಜೆ ಕೊಡ್ಬೋದು ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಕೊಟ್ಟರೆ ಏನಾದರೂ ಮೆಸೇಜ್ ಬಂದರೆ ಹೋಗಿ ಬೇಗ ಮಲ್ಗೋಣ ಅಂತೇಳಿ. ಯಾಕೆಂದರೆ ಅವತ್ತು ಕೇರಳ ಎಲ್ಲ ಸ್ಕೂಲ್ ರಜೆ ಇತ್ತು, ಕಾಸರಗೋಡು ಜಿಲ್ಲೆ ಇದೆಯಲ್ವ ಅಲ್ಲಿದು ಸ್ಕೂಲ್ ಕಾಲೇಜ್ಗಳಿಗೆಲ್ಲ ರಜೆ ಕೊಟ್ಟಿದ್ದರು. ಸೊ ಅಂದ್ಕೊಂಡು ಇಲ್ಲಿಗೂ ಕೊಡ್ಬೋದು ಅಂತೇಳಿ. ಬಟ್ ಏನು ರಜೆ ಏನು ಸಿಕ್ಕಿಲ್ಲ. ಸೊ ನಂದಿಲ್ಲಿ ಎಲ್ಲ ರೆಡಿ ಮಾಡ್ಕೋತಾನೆ ಇದ್ದೀನಿ. ಮಕ್ಕಳದು ಬ್ರೇಕ್ಫಾಸ್ಟಿಗೆ ಲಂಚಿಗೆಲ್ಲ ಬೇಕಲ್ವ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟೊತ್ತಿಗೆ ಒಂದು ಗ್ಲಾಸಷ್ಟು ಏನು ಬಿಸಿ ನೀರು ಮಾಡಿ ಇಲ್ಲಿ ಕುಡಿತಾ ಇದ್ದೀನಿ. ಮಳೆ ಬರುವಾಗ ತುಂಬಾ ಚೆನ್ನಾಗಾಗ್ತಾಯಿತ್ತು. ಬಟ್ ಕಾಫಿ ಕುಡಿಯೋಣ ಅಂದ್ಕೊಂಡೆ, ಸ್ವಲ್ಪ ಏನು ಕಮ್ಮಿನೇ ಮಾಡಿದ್ದೀನಿ ಶುಗರ್ ಕುಡಿಯೋದು. ಒಂದೊಂದು ದಿವಸ ಒಂದರಲ್ಲಿ ಶುಗರ್ ಹೋಗುತ್ತೆ. ಸೊ ಹಾಗಾಗಿ ಯಾವುದರಲ್ಲಿ ಕಮ್ಮಿ ಮಾಡೋದಕ್ಕೆ ಆಗುತ್ತೋ ಅದರಲ್ಲಿ ಕಮ್ಮಿ ಮಾಡ್ಕೋತೀನಿ ಅಷ್ಟೇ. ಎಲ್ಲನೂ ಕಂಟ್ರೋಲ್ ಮಾಡಿ ಕೂತ್ಕೊಳ್ಳೋದಕ್ಕಾಗಲ್ಲ. ಕಾಫಿ ಓಕೆ, ಬೆಳಗ್ಗೆ ಟೈಮಲ್ಲಿ ನನಗೆ ಕುಡಿಯೋ ಅಭ್ಯಾಸ ಇಲ್ಲ, ಸೊ ಹಾಗಾಗಿ ಅಷ್ಟೊಂದು ನಂಗೆ ಅನಿಸಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಹಸ್ಬೆಂಡು ಈವ್ನಿಂಗ್ ಬರುವಾಗ ಐಸ್ ಕ್ರೀಮ್ ತಗೊಬರ್ತಾರೆ, ಮಕ್ಳಿಗೆ ತಗೊಬರ್ತಾರೆ, ಅದ್ರ ಜೊತೆಗೆ ನನಗೂ ಒಂದು ತಗೊಬಂದೇ ಬರ್ತಾರೆ. ಸೊ ಅದನ್ನು ತಿನ್ನೋದು ಬೇಡ ಅನಿಸುತ್ತೆ ಒಂದೊಂದು ಸಲ ಸ್ಕಿಪ್ ಮಾಡ್ಕೋತೀನಿ, ಒಂದೊಂದು ಸಲ ಏನು ತಿಂತೀನಿ, ಆಸೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವುದರಲ್ಲಿ ನನಗೆ ಶುಗರನ್ನು ಸ್ಕಿಪ್ ಮಾಡೋದಕ್ಕಾಗುತ್ತೆ ಅದನ್ನು ನಾನು ಮಾಡ್ತೀನಿ, ಯಾವುದ್ರಲ್ಲಿ ಮಾಡೋದಕ್ಕಾಗಲ್ವೋ ಸೊ ಅದನ್ನು ಮಾಡಲ್ಲ. ಸೊ ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಾ ಇದೆ. ಸೊ ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಆಮೇಲೆ ಬೆಳಗ್ಗಿದು ಬ್ರೇಕ್ಫಾಸ್ಟಿಗೆ ಎಗ್ಗಿದು ಪುಲಾವ್, ಬಿರಿಯಾನಿ ಏನು ಬೇಕಾದರೂ ಹೇಳ್ಬೋದು. ಸೊ ಅದನ್ನು ಮಾಡೋಣ ಅಂತೇಳಿ ಇಲ್ಲಿ ಮೊಟ್ಟೆನ ಬೇಯೋದಕ್ಕೆ ಇಟ್ಟಿದ್ದೆ. ಸೊ ಈ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿಲ್ಲ, ಯಾಕೆಂದರೆ ನಾನು ಪಲಾವ್ ಮಾಡಿದ್ದೀನಿ, ಆಮೇಲೆ ಚಿಕನ್ ಪುಲಾವ್ ಮಾಡಿದ್ದೀನಿ. ಸೊ ಅದೇ ಮೆಥಡಲ್ಲಿ ಎಗ್ಗಿದು ಮಾಡ್ತಾ ಇರೋದು. ಸೊ ಹಾಗಾಗಿ ರೆಸಿಪಿ ಏನು ಶೇರ್ ಮಾಡಿಲ್ಲ ಇದ್ರದ್ದು ನಾನು. ನನಗೆ ಕರೆಂಟ್ ಇಲ್ಲ ಅಂತೇಳಿ ನೆನಪೇ ಇಲ್ಲ, ಅಂದರೆ ಜೋರಾಗಿ ಗಾಳಿ ಬಂದಿತ್ತಲ್ವ, ಸೊ ಹಾಗಾಗಿ ಕರೆಂಟನ್ನು ತೆಗೆದುಬಿಟ್ಟಿದ್ರು. ನಾನೇನು ಮಾಡಿದೆ ಅಂದರೆ ಗ್ರೀನ್ ಮಸಾಲ ಮಾಡಬೇಕಾಗಿತ್ತು, ಅಂದರೆ ಗ್ರೀನ್ ಮಸಾಲ ಮಾಡಿ ಇದು ಪುಲಾವ್ ಮಾಡೋದಲ್ವ, ಕರೆಂಟೇ ಇತ್ತಿಲ್ಲ. ಆಮೇಲೆ ಬೇರೆ ಕಡೆ ಪ್ಲಗ್ ಬರುತ್ತಲ್ವ, ಅದಕ್ಕೆ ಮಿಕ್ಸಿ ಹಾಕಿ ಒಂದು ಸ್ವಲ್ಪ ತರಿಯಾಗಿಯೇ ರುಬ್ಕೊಂಡೆ. ಜಾಸ್ತಿ ಅಂದರೆ ಮಿಕ್ಸಿಗೆ ಕನೆಕ್ಷನ್ ಎಲ್ಲ ಕೊಟ್ಟಿಲ್ಲ ಇನ್ವರ್ಟರಲ್ಲಿ. ಸೊ ಹಾಗಾಗಿ ಒಂದೊಂದು ಸಲ ಇನ್ವರ್ಟರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತರಿಯಾಗಿ ಮಾಡಿ ಹೇಗಾದರೂ ಬೆಳಿಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಇದನ್ನು ಪ್ಲ್ಯಾನ್ ಮಾಡಿ ಆಗಿದೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಬೇರೆ ಏನೂ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ ಅರ್ಜೆಂಟಿಗೆ. ಸೊ ಅದಕ್ಕೋಸ್ಕರ ಇದನ್ನೇ ಮಾಡಿಬಿಟ್ಟೆ. ಸೊ ಇಲ್ಲಿ ನಾನು ಮೊಟ್ಟೆನ ಈ ಥರ ಫಸ್ಟಿಗೆ ಹಾಕಿಲ್ಲ, ಮಸಾಲದಲ್ಲಿ ಹಾಕಿದರೂ ಚೆನ್ನಾಗಾಗುತ್ತೆ. ಬಟ್ ಒಂದೊಂದು ಸಲ ನಾವು ಈ ಥರ ಮಿಕ್ಸ್ ಮಾಡ್ಕೋತೀವಲ್ವ, ಆವಾಗ ಹೊಡೆದೋಗುತ್ತೆ ಅಂತೇಳಿ ಇವಾಗ ಕೊನೆಗೆ ಹಾಕೋತಾ ಇದ್ದೀನಿ. ಸೊ ಇವಾಗೆಲ್ಲ ರೆಡಿ ಆಗಿದೆ. ಸೊ ಇವಾಗ ಇದನ್ನು ನಾನಿಲ್ಲಿ ದಮ್ಮಿಗೆ ಇಟ್ಕೋತಾ ಇದ್ದೀನಿ ಇಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ಪುಲಾವ್ ರೆಡಿಯಾಗಿದೆ, ಎಗ್ ಪುಲಾವ್ ತುಂಬಾ ಚೆನ್ನಾಗಾಗಿತ್ತು. ಬಟ್ ನನಗೆ ಯಾವುದೇ ಪುಲಾವ್ ಆದ್ರೂ ಯಾವುದೇ ಬಿರಿಯಾನಿ ಆದ್ರೂ ಕಚ್ಚಂಬರ್ ಬೇಕು. ಬಟ್ ಮೊಸರು ಇತ್ತಿಲ್ಲ, ರಾತ್ರಿ ತಗೊಬರೋದಕ್ಕೂ ನೆನಪಿತ್ತಿಲ್ಲ, ಹಾಗಾಗಿ ಮೊಸರು ಏನು ತಿಂದಿಲ್ಲ, ಹಾಗೇ ಎಗ್ ಪುಲಾವ್ನ ತಿಂದಿರೋದು. ಮಕ್ಕಳಿಗೆ ಕೂಡ ನಾನು ಬೆಳಿಗ್ಗಿದ್ದು ಬ್ರೇಕ್ಫಾಸ್ಟ್ ಒಂದೊಂದು ಸಲ ಸ್ಕಿಪ್ ಮಾಡ್ತೀನಿ. ಒಂದೆರಡು ಇದರಲ್ಲಿ ಬೇಯಿಸಿರೋ ಮೊಟ್ಟೆ ಇತ್ತಲ್ವ, ಸೊ ಒಂದು ಎಗ್ ಏನಾದರೂ ತಿನ್ನೋಣ ಅಂತೇಳಿ. ಬೆಳಿಗ್ಗೆನೇ ರೈಸ್ ಬೇಡ ಅಂತೇಳಿ, ಸೊ ಹಾಗಾಗಿ ಮೊಟ್ಟೆನ ಮಾತ್ರ ತಿಂದಿರೋದು. ಸೊ ಮಳೆ ಬರ್ತಾನೇ ಇದೆ ನೋಡಿ, ಎಷ್ಟೊಂದು ಜೋರಾಗಿ ಬರ್ತಾ ಇದೆ ಅಂತೇಳಿ ಇಲ್ಲಿ ಮಳೆ. ಏಳು ಗಂಟೆ ತನಕನೂ ಮಳೆನೇ ಕಮ್ಮಿ ಆಗಿಲ್ಲ, ತುಂಬಾ ಜೋರಾಗಿಯೇ ಬರ್ತಾಯಿತ್ತು. ನಂದಿಲ್ಲಿ ಪಲಾವು ರೆಡಿ ಆಗಿದೆ. ಸೊ ಇವತ್ತು ಸ್ವಲ್ಪ ಬೇಗ ಆಯ್ತು. ಈ ಥರ ಪುಲಾವ್ ರೆಸಿಪಿ ಎಲ್ಲ ಮಾಡಿದರೆ ನನಗೆ ಸ್ವಲ್ಪ ಬೆಳಿಗ್ಗೆದು ಕೆಲಸ ಅಂದರೆ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ದು ಕೆಲಸ ಸ್ವಲ್ಪ ಬೇಗ ಆಗಿಬಿಡುತ್ತೆ. ಸೊ ಮಳೆ ಬರ್ತಾಯಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂತರ ನನ್ನ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದೆ, ಜಾಸ್ತಿಯಾಗಿ ವೀಡಿಯೋಸ್ ಮಾಡಿಲ್ಲ. ನಂತರ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿದ ನಂತರ
ಏನು ಇವಾಗ ಸ್ನಾನ ಎಲ್ಲ ಮಾಡಿ ಬಂದಿದ್ದೀನಿ. ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಫಸ್ಟಿಗೆ ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಕುಡಿತಾ ಇದ್ದೀನಿ. ತಣ್ಣೀರಲ್ಲೂ ಸ್ನಾನ ಮಾಡೋಕ್ಕಾಗಿಲ್ಲ, ಒಂದೊಂದು ಸಲ ತಣ್ಣೀರಲ್ಲೇ ಮಾಡ್ತೀನಿ. ಬಟ್ ಇವತ್ತು ಸ್ವಲ್ಪ ಮಳೆ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಚಳಿ ಥರ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಬಿಸಿ ನೀರಲ್ಲಿ ಮಾಡಿರೋದು. ಹಾಗಾಗಿ ಏನು ಸ್ವಲ್ಪ ಸ್ನಾನ ಮಾಡಿದ್ರೂ ಒಂಥರ ಶೆಕೆ ಥರನೇ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಕೋಲ್ಡ್ ನೀರು ಕುಡಿತಾ ಇದ್ದೀನಿ, ಇಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡಿ ಏನು ಕೋಲ್ಡ್ ನೀರನ್ನು ಕುಡಿತಾ ಇದ್ದೀನಿ. ಸೊ ಇವತ್ತು ಫ್ರೈಡೇ, ಇವಾಗ ಆಲ್ಮೋಸ್ಟ್ 11:45 ಅಷ್ಟು ಆಗಿದೆ ಟೈಮ್. ಸೊ ಡೈಲಿ ನನಗೆ ಓದೋದಕ್ಕೆ ಅಷ್ಟೊಂದು ಟೈಮ್ ಸಿಗಲ್ಲ, ಅಂದರೆ ಜಾಸ್ತಿ ಟೈಮ್ ಕೂತ್ಕೊಂಡು ಕುರಾನೆಲ್ಲ ಓದೋದಕ್ಕೆ ಅಷ್ಟೊಂದು ಟೈಮ್ ಸಿಗಲ್ಲ. ಸೊ ಹಾಗಾಗಿ ಇವತ್ತು ಹೇಗೂ ಫ್ರೈಡೇನಿ ಓದಲ್ಲ ಅಂತ ಹೇಳಿನಿಲ್ಲ, ಒಂದು ಸ್ವಲ್ಪ ಓದ್ತೀನಿ ಅಷ್ಟೇ. ಬಟ್ ಇವತ್ತು ಹೇಗೂ ಸುಮ್ಮನೆ ಯಾಕೋ ಗೊತ್ತಿಲ್ಲ, ಒಂಥರ ಮೈಂಡೂ ಆಫ್ ಇತ್ತು, ಏನೋ ಒಂಥರ ಬೇಜಾರು ಥರ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಕುರಾನ್ ಓದಿದರೆ ಎಲ್ಲನೂ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ಸ್ಟ್ರೆಸ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಕೂತಿದ್ದೀನಿ. ಫ್ರೈಡೇ ಓದ್ತೀನಿ. ಫ್ರೈಡೇ ಯಾವ ಟೈಮಲ್ಲಿ ಓದ್ತೀನಿ ಅಂದರೆ ನಮಾಜಿಗೆ ಒಂದು 10 ನಿಮಿಷನೋ ಅರ್ಧ ಗಂಟೆನೋ ಇರುವಾಗ ಆ ಟೈಮಲ್ಲಿ ಓದೋದಕ್ಕೆ ಕೂತ್ಕೋತೀನಿ. ಬಟ್ ಇವತ್ತು ಸ್ವಲ್ಪ ಬೇಗನೆ ಕೂತಿದ್ದೆ, 11:45 11:30 ಏನೋ ಆಗಿಬಿಟ್ಟಿತ್ತು ಈ ಟೈಮಲ್ಲಿ. ಸೊ ಅದೇ ಟೈಮಲ್ಲಿ ಇಲ್ಲಿ ನಾನು ಓದೋಕ್ಕೆ ಕೂತಿದ್ದೀನಿ. ಅಜಾ ಆಗೋ ತನಕ ಓದೋಣ, ಆಮೇಲೆ ನಮಾಜ್ ಮಾಡ್ಕೊಂಡು ಎದ್ದೇಳೋಣ ಅಂತೇಳಿ. ಸೊ ಇವಾಗ ಇಲ್ಲಿ ನಂದು ಕುರಾನ್ ಓದ್ತಾ ಇದ್ದೀನಿ ಇಲ್ಲಿ. ಇವತ್ತು ಮಾತ್ರ ನಾನು ಮಧ್ಯಾಹ್ನಕ್ಕೆ ಅಂತೇಳಿ ಏನು ಸ್ಪೆಷಲಾಗಿ ಏನು ಮಾಡಿಲ್ಲ. ನಮ್ಮ ಮನೇಲಿ ಕಮ್ಮಿ ನಾನು ಮಾಡೋದು ಮಧ್ಯಾಹ್ನ ಟೈಮಲ್ಲಿ, ಶುಕ್ರವಾರ ಅಲ್ವ ಅಂತೇಳಿ ಸ್ಪೆಷಲಾಗಿ ಏನಾದರೂ ಮಾಡೋದು. ಯಾಕೆಂದರೆ ಯಾರೂ ಇರಲ್ಲ, ನಾನು ಒಬ್ಬಳೇ ಇರ್ತೀನಿ. ಹಾಗಾಗಿ ಏನಿರುತ್ತೋ ಅದನ್ನೇ ತಿಂತೀನಿ, ಏನಿಲ್ಲ ಅಂದರೆ ಮಾತ್ರ ಮಾಡ್ಕೋತೀನಿ ಅಷ್ಟೇ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಮಾಡಿರುವಂತಹ ಎಗ್ ಪುಲಾವೇ ಇದೆ. ಸೊ ಅದನ್ನೇ ಇವತ್ತು ಮಧ್ಯಾಹ್ನಕ್ಕೆ ತಿನ್ನೋಣ ಅಂತೇಳಿ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಒಂದು ಸ್ವಲ್ಪ ಮೋಡ ಥರ ಇದೆ, ಬಿಸಿಲೂ ಇಲ್ಲ ಏನು ಮಳೆನೂ ಇಲ್ಲ, ಆ ಥರ ಇದೆ. ಸೊ ನಾನು ನಂತರ ಊಟ ಎಲ್ಲ ಮಾಡಿ ಆದಮೇಲೆ ಮಲಗಿ ನಂತರ ನಾನು ಸಂಜೆ ಎದ್ದಿರೋದು ಮಕ್ಕಳು ಬರೋ ಟೈಮಲ್ಲಿ. ಸೊ ಮಕ್ಕಳೆಲ್ಲ ಬಂದು ನನ್ನ ಮಗಳನ್ನ ಮದ್ರಸಕ್ಕೆಲ್ಲ ಕಳಿಸಿದೆ, ಅವಳೂ ಇವಾಗ ಮದ್ರಸೆ ಬಿಟ್ಟು ಬಂದಿದ್ದಾಳೆ. ಹಾಗೆಯೇ ಇದೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಸೊ ಅದನ್ನೆಲ್ಲಿ ಟ್ರೈ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ನೋಡಿ ಯಾವ ಥರ ವೀಡಿಯೋ ಮಾಡ್ತಿದ್ದಾಳೆ ಅಂತೇಳಿ. हाय हेलो वेलकम बैक टू माय चैनल। कैसे हो आप सभी लोग? मैं तो ठीक हूँ। आज हम लोग बनाने वाले हैं पल्स को क्रैश करके 7 अप में डालने वाले। रुको मैं आपको दिखाती हूँ, देख लो। क्या देख लो? क्या है? क्रैश हो चुका है, अब इससे भी करना है। देख लिया, और ये मोटी बैग मोबाइल देख ಅವಳ ಹತ್ರ ನಾನಿಲ್ಲಿ ಮೊಬೈಲ್ ಹಿಡಿಯೋದಕ್ಕೆ ಅಂತೇಳಿ ಕೊಟ್ಟಿರೋದು, ಬಟ್ ಅವಳು ವಿಡಿಯೋ ಮಾಡ್ತಾ ಇದ್ಲು. ಸೊ ಅದನ್ನು ಆ್ಯಡ್ ಮಾಡೋಣ ಅಂತೇಳಿ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಬರೀ ಜಗಳ ಮಾಡ್ತಾರೆ ಅಕ್ಕ ತಂಗಿರು ಇಬ್ಬರೂ ಜಗಳ. ನೋಡಿಲ್ಲ ಕೊನೆಗೆ ಏನು ಹೇಳಿದಾಳೆ ಅಂತೇಳಿ ಅವಳು. ಮೇಯ ಅದು ತೆಲ್ಲಿದಾಕ ಇಡ ಇಡೋದು ಎಲ್ಲ ಇಡು ಇದ್ರ ಮುಚ್ಚಿಡು. ಅಲ್ಲೇ ಈಗ ಆಗುತ್ತಾ? ಬಿತ್ತು ಫುಲ್ ಬಿತ್ತು, ನಿಕ್ ತಿಳಿಸ್ಲೋ ಆಗ್ತು. ಬಿತ್ತು ಫುಲ್ ಆಗ್ತು, ಬಿತ್ತು ಫುಲ್ ಹಾಕು ಇಲ್ಲ ಫುಲ್ ಹಾಕು. കുടിച്ചിട്ട് നോക്കൂ, ടേസ്റ്റ് ഉണ്ടായിട്ട്. കുടിച്ചിട്ട് നോക്കൂ നീ ഫസ്റ്റ് ഇത് കുടിടി. കൈപ്പമ്മ പുലിയാ കൈപ്പമ്മ പുലി നോക്കാം. ಅಯ್ಯೋ ಇನ್ನು ಕುಲ್ಚಿದಲ್ಲ ಬಾ.
मिनट में यऊ कुलचित बनी बाद में क्या बाद में मैंने किया इप्प फुल गिಡ ಯೂನಿಫಾರ್ಮ್ ಎಲ್ಲ ಮಾತಿತ್ತು ಮೇಯೌತಾ ಚಲ್ ಜೀಜು ಬರ್ಕ ಅಲಿಜಾ ಮೇಯೋ ಅಂಗನ್ ಮಿತಿ ಇದ್ನದಿದ್ರಿ ಓಕೆ ಆಯ್ತಲ್ಲ ಅವರೇ ಮೆಲ್ಲ ಪಲ್ಸ್ ಚಾಕ್ಲೇಟ್ ಗೊತ್ತಿದೆಯಲ್ವಾ ಯಾವ ಥರ ಕ್ಯಾಂಡಿ ಚಾಕ್ಲೇಟ್ ಇದೆಯಲ್ವ ಅದು ಯಾವ ಥರ ಇರುತ್ತೆ ಅಂತೇಳಿ ಒಳಗಡೆಯಿಂದ ಏನು ಚಾಟ್ ಮಸಾಲದು ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಪುಡಿ ಮಾಡಿ ಹಾಕಿ ಅದಕ್ಕೆ 7 ಅಪ್ ಹಾಕಿ ಕುಡ್ದಿರೋದು. ಸ್ವಲ್ಪ ಸ್ವೀಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಯಾಕಂದರೆ ಇದೆಯಲ್ವಾ ಕೋಲ್ಡ್ ಡ್ರಿಂಕ್ಸ್ ಅದೂ ಸ್ವೀಟ್ ಇದೆ, ಆಮೇಲೆ ಚಾಕ್ಲೇಟು ಕ್ಯಾಂಡಿನೂ ಸ್ವೀಟ್ ಇದೆ. ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ ಅಂತೇಳಿ ಅನ್ನಿಸ್ತು, ಬಟ್ ಚೆನ್ನಾಗಾಗುತ್ತೆ ಮಸಾಲ ಸೋಡಾ ಕುಡಿಯಲ್ವಾ. ಸೊ ಆ ಥರ ಟೇಸ್ಟ್ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನಂತರ ಇಲ್ಲಿ ನಾನು ನೈಟಿಗೆ ಡಿನ್ನರ್ಗೆ ಇವತ್ತು ಏನು ಮಾಡೋದು ಅಂತೇಳಿ ಏನು ಪ್ಲ್ಯಾನ್ ಮಾಡಿ ಕೊನೆಗೆ ಏನು ಒಳ್ಳೆ ಒಂಥರ ಹುಳಿಯಾಗಿ ಒಂಥರ ಸ್ಪೈಸಿಯಾಗಿ ಆ ಥರ ಏನಾದರೂ ಮಾಡೋಣ ಅಂತೇಳಿ ಇಲ್ಲಿ ನಾನು ಎಗ್ಗಿದು ರೆಸಿಪಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಟೊಮೆಟೊ ಹಣ್ಣನ್ನು ಸ್ವಲ್ಪ ನಾನು ಜಾಸ್ತಿನೇ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಾಗುತ್ತೆ. ಟೊಮೆಟೊ ಚಟ್ನಿ ಥರ ಮಾಡಿ ಅದಕ್ಕೆ ಎಗ್ಗನ್ನು ಏನು ಕ್ರ್ಯಾಕ್ ಮಾಡಿ ಹಾಕ್ಕೊಳ್ಳೋದು. ನಾನು ಡೈರೆಕ್ಟಾಗಿ ಏನು ಮಸಾಲೆಗೆ ಹಾಕ್ಕೊಳ್ಳಲ್ಲ, ಮೊದಲು ಕಟೋರಿಗೆ ಹಾಕೋತೀನಿ, ನಂತರ ಮಸಾಲೆಗೆ ಹಾಕ್ಕೊಳ್ಳೋದು. ಯಾಕೆಂದರೆ ಒಂದೊಂದು ಸಲ ಒಳಗಡೆಯಿಂದ ಎಗ್ಗಲ್ಲಿ ಬ್ಲಡ್ ಇರುತ್ತೆ, ಆ ಥರ ಏನಾದರೂ ಹಾಳಾಗಿರುತ್ತೆ. ಸೊ ಹೇಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕಲೇಬಾರ್ದು. ಯಾವತ್ತೂ ಡೈರೆಕ್ಟಾಗಿ ಹಾಕಿದರೆ ಏನಾದರೂ ಆದರೆ ನಮ್ಮದು ಫುಲ್ಲು ರೆಸಿಪಿನೇ ಫುಲ್ ಅಡುಗೆನೇ ಹಾಳಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಚಪಾತಿ ಜೊತೆಗೆ ಲೈಟಾಗಿ ಬ್ರೇಕ್ಫಾಸ್ಟಿಗೆ ಡಿನ್ನರ್ಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಡಿನ್ನರ್ಗೆ ಅಂತೇಳಿ ಇದನ್ನೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಇದರದ್ದು ರೆಸಿಪಿನೂ ನಾನು ಆ್ಯಡ್ ಮಾಡಿಲ್ಲ, ಯಾಕೆಂದರೆ ನಾನಿವಾಗ ಬ್ಲಾಗಲ್ಲಿ ಜಾಸ್ತಿಯಾಗಿ ರೆಸಿಪಿನ ಆ್ಯಡ್ ಮಾಡ್ಕೋತಾ ಇಲ್ಲ. ಇದ್ರದ್ದು ರೆಸಿಪಿ ನಿಮಗೆ ಬೇಕಂದರೆ ಕೇಳಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಇದು ರೆಡಿಯಾಗಿದೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನಾನು ಬೇಯೋದಕ್ಕೆ ಇಡೋಣ ಅಂತೇಳಿ. ಮೊಟ್ಟೆ ನನ್ನ ಹಸ್ಬೆಂಡಿಗಂತೂ ಮೊಟ್ಟೆ ಏನು ಕರೆಕ್ಟಾಗಿ ಬೇಯಬೇಕು. ರಿಯಲಾಗಿ ನೋಡಿದರೆ ಇದು ಜಾಸ್ತಿಯಾಗಿ ನಾವು ಇದನ್ನು ಬೇಯಿಸೋ ಹಾಗಿಲ್ಲ. ಒಂದು ಸ್ವಲ್ಪ ಮೇಲ್ಗಡೆದು ಆ ಎಲ್ಲೋ ಇದೆಯಲ್ವ ಒಂದು ಸ್ವಲ್ಪ ಲೈಟಾಗಿ ಏನು ಸ್ವಲ್ಪ ಹಸಿ ಇದ್ದರೆ ಚೆನ್ನಾಗಾಗುತ್ತೆ. ಬಟ್ ಹಸ್ಬೆಂಡಿಗಂತೂ ತುಂಬಾ ಗಟ್ಟಿಯಾಗಿ ಬೇಯಬೇಕು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಇದನ್ನು ಬೇಯಿಸಿದ್ದೀನಿ ಇಲ್ಲಿ ಗಟ್ಟಿಯಾಗೋ ತನಕ. ಸೊ ಇಲ್ಲಿದು ಬೇಯ್ತಾ ಇದೆ. ಹಾಗೆಯೇ ಇಲ್ಲಿ ನನ್ನ ಮಗಳೂ ಸಿಟ್ಟು ಮಾಡ್ಕೊಂಡು ಮಲಗಿದ್ದಾಳೆ, ಯಾಕೆಂದರೆ ಅವ್ರ ಅಪ್ಪನ ಕೈಯಿಂದ ಅವಳಿಗೆ ಏನು ಅವರಪ್ಪ ಹೊಡೆಯಲ್ಲ, ಅಪರೂಪ ಹೊಡೆಯೋದೇ ಇಲ್ಲ. ಬಟ್ ಇವತ್ತು ಇಬ್ಬರದು ಜಗಳ ಬಾತ್ರೂಮಲ್ಲಿ ಅಂದರೆ ಆ ಥರ ಜಗಳ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಒಂದೊಂದೇ ಏಟು ಸುಮ್ಮನೆ ಕೊಟ್ಟಿರೋದು ಕೈಯಲ್ಲಿ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಮಲಗಿದ್ದಾಳೆ. ಯಾಕೆಂದರೆ ಹೊಡೆಯಲ್ವಲ್ಲ, ನಾನಂತೂ ಮಾಮೂಲಿಯಾಗಿ ಹೊಡಿತಾ ಇರ್ತೀನಿ, ಬಟ್ ಅವರಪ್ಪ ಹೊಡೆಯಲ್ವಲ್ಲ, ಅದಕ್ಕೆ ಹೊಡೆದಿದ್ದಾರೆ ಅಂತೇಳಿ ಸಿಟ್ಟು ಮಾಡ್ಕೊಂಡು ಮಲಗಿದ್ದಾಳೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. നാട്ടകമേ ഇനി നീ പിന്നെ ചൊന്ന പൽക്കെന്തിരല്ലേ കേക്കില്ല നിന്ന് ചൊന്ന പൽക്കെന്ത് കേക്കില്ല